ತುಂಬ ದೊಡ್ಡ ನಮಸ್ಕಾರಗಳು ನಮ್ಮ ಕಡೆಯಿಂದ. ಸೊ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಇವತ್ತು ಇದೆಲ್ಲ ನೋಡಿದ್ದೀರಾ. ಆ್ಯಂಡ್ ನಿಮ್ಮ ಮುಖ ನೋಡಿದ್ರೆ, ನಿಮ್ಮ ರೆಸ್ಪಾನ್ಸ್ ನೋಡಿದ್ರೆ ನಾವು ಮಾಡಿರುವಂಥ ಕೆಲಸ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಮಾತಾಡಿ. ಸಿನಿಮಾದಲ್ಲಿ ಇದ್ದೀನಿ. ಬನ್ನಿ ಸರ್, ಕಂಗ್ರ್ಯಾಚುಲೇಷನ್ ಸರ್. ದೊಡ್ಡ ಗೆಲುವು, ಮತ್ತೊಂದು ನಿಮ್ಮ ತೆಗೆಗೆ ಬಂದಿರುವಂತದ್ದು ದೊಡ್ಡ ಗೆಲುವು. ಆಕ್ಚುಲಾಗಿ ಥ್ಯಾಂಕ್ ಯು ಸರ್. ಅದ್ಭುತವಾದ ಆಶಯ ಸರ್. ಆಕ್ಚುಲಾಗಿ ಆ ರಾಜನ್ ಪಾತ್ರ ಇದೆಲ್ಲ ಆಕ್ಚುಲಾಗಿ ಬೇಕಿದ್ದಂಥ ಸಂದರ್ಭ ಇದು. ಕ್ಯಾರೆಕ್ಟ್ರು ಜನ ನಾವು ಇಷ್ಟಪಡಲ್ಲ, ಜನ ಇಷ್ಟಪಟ್ಟು ಮಾತಾಡ್ತಾರೆ. ಥಿಯೇಟ್ರಿಂದ ಈಚೆಗಡೆ ಬರೋ ಜನ ಕಣ್ಣಲ್ಲಿ ನೀರು ಬಂದಿದ್ದ ಕೆಲವೊಂದಷ್ಟು ಜನಕ್ಕೆ. ಸೊ ಹೇಳಿ ಸರ್. ಇಲ್ಲ, ನನಗೆ ಜನರಲಿ ಮಾರ್ನಿಂಗ್ ಶೋ ಆದ್ರೆ ಏನು ಮಾತು ಬರಲ್ಲ. ನಾನು ಸೈಲೆಂಟ್ ಆಗ್ಬಿಡ್ತೀನಿ ಯಾವಾಗಲೂ. ಮಾತಾಡಿ. ಸಂವಿಧಾನದ ಬಗ್ಗೆ, ಸಮಾನತೆ ಬಗ್ಗೆ ಬೇಕಾಗಿರುವಂಥ ಆಸ್ತಿನೇ ಅದು. ಇವತ್ತು ದೇಶಕ್ಕೆ ಬೇಕಾಗಿರುವಂಥ ಆಸ್ತಿ ಸಂವಿಧಾನ ಮತ್ತು ಎಜುಕೇಷನ್, ಸಮಾನತೆ. ಅದಕ್ಕೋಸ್ಕರ ಹೋರಾಡೋದು ಎಲ್ಲ ನಿಜವಾಗ್ಲೂ ಸಾರ್ಥಕತೆ ಇದೆ. ಕಾಂಟ್ರವರ್ಸಿ ಡೈರೆಕ್ಟ್ ಏನು ಹೇಳ್ತಾರೋ ಅದಕ್ಕೆ ಮಾಡಿದ್ದೀವಿ. ಎಮೋಷನಲ್ ಪಾಯಿಂಟ್ಸ್ ಇದೆಲ್ಲ ಸಿನಿಮಾ. ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಗಣೇಶ್ದಾಗಲಿ ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಲೇ ಮಾತಾಡ್ತಾ ಇರ್ತೀವಿ, ನಮ್ಮ ಕನ್ನಡ ಸಿನಿಮಾ. ಸರ್, ಒಟ್ಟೊಟ್ಟಿಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲರಿಗೂ ಹೇಟ್ ಕೊಟ್ಬಿಟ್ಟಿದ್ದಾರೆ, ಒಟ್ಟ ಕೊಟ್ಬಿಟ್ಟಿದ್ದಾರೆ ಸರ್ ಆ ಡೈಲಾಗ್ಗಳು. ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು. ಸರ್, ಮೇಲ್ನೋಟಿಗೆ ಸರ್ ಒಳಗಡೆ ಒಂದಷ್ಟು ವಿಚಾರ ಇದೆ ಸರ್. ಜಾತಿ ಮತ್ತು ವರ್ಗ ಸಂಘರ್ಷ ಅಂದರೆ ಪ್ರಸಾದಲ್ಲಿ ವಿಷ ಹಾಕೋದಾಗಲಿ ಆ ಥರದ್ದೆಲ್ಲ ಒಂದಷ್ಟು ಪಾಯಿಂಟ್ ರೀಸೆಂಟ್ ಆಗಿದೆ, ಒಂದಷ್ಟು ವಿಷಯಗಳು ಹೇಳಿದರೆ ಸರ್. ಇವತ್ತಿಗೆ ಈ ಕಥೆ ರಾಜ್ಯನ ಪಾತ್ರ ಆಗಲಿ, ಇಡೀ ಲ್ಯಾಂಡ್ ಆಶೆ ಆಗಲಿ ಒಗ್ಗುತ್ತೆ ಇಡೀ ಸಮಾಜಕ್ಕೆ ಅನ್ನೋದು. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಕೂಡ. ಅದನ್ನು ಬಿಡೋದಿಲ್ಲ ಸರ್. ಕೆಲವು ನಿಮ್ಮ ಪಾತ್ರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕನ್ನಡದಲ್ಲಿ ತುಂಬ ರೇರು ಆ ಥರ ಕಲಾವಿದರು ಸಿಗೋದು. ನೀವು ಚಪ್ಪಲಿ ಹಾಕ್ಸ್ಕೊಳ್ಳೋಗಿರ್ಬೋದು, ಅಥವಾ ನಿಮ್ಮ ಕೆನ್ನೆಗೆ ಚಪ್ಪಲಿ ಏಟ್ ಬೀಳೋದು, ಇಂಥ ಒಂದು ಸಿಚುವೇಶನ್ ದೃಶ್ಯಗಳನ್ನು ಈಗಿನ ಹೀರೋಗಳು ಕನ್ನಡದಲ್ಲಿ ತುಂಬ ಕಡಿಮೆ ಆಯ್ಕೆ ಮಾಡ್ತಾರೆ. ಆಕ್ಚುಲಿ ನಾನು ನಾನು ಇಲ್ಲೇ ಇದನ್ನು ಕೇಳಿಸುತ್ತೆ. ಅಂದರೆ ಆ ಸೀನ್ ಆಗಬೇಕಾದ್ರೆ ಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ. ಅದು ಆ್ಯಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ, ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ನೋವು ಅನುಭವಿಸಿದ್ರೇ ಅವನಿಗೊಂದು ಇದು ಬರುತ್ತೆ ಅಂತ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು. ಬಿಟ್ರೆ ಅದನ್ನ ಹಾಕಿಸ್ಕೊಂಡ್ರೆ ನಾನು ಸಣ್ಣವನು ಆಗ್ತೀನ, ನಾನು ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡ್ಬೇಕಲ್ಲ ಅವ್ರಿಗೆ ಹೊಡಿ ಶೆಟ್ರೆ ಅಂತ ಅವರು. ಬಟ್ ಅದು ಅವ್ರು ದೊಡ್ಡತನ. ಸೊ ಹಾಗಾಗಿ ಸಿನಿಮಾ ಆ ಥರ ಕಾಣಿಸ್ತಾ ಇದೆ. ವಿಜಯ್ ಸರ್, ಇದು ಸಿನಿಮಾದಲ್ಲಿ ಕಥೆ ಎಲ್ಲ ಒಂದು ಕಡೆ ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು. ಪ್ರತಿ ಫ್ರೇಮಲ್ಲೂ ಕೂಡ ಒಂದು ಕ್ವಾಲಿಟಿ ಕ್ವಾಂಟಿಟಿ ಕಾಣ್ತಿದ್ದು ಮೇಕಿಂಗ್ ವೈಸ್ ಮಾತ್ರ. ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಅದು ಹಾಗೇ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ಡೈರೆಕ್ಟರು, ನಮ್ಮ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ಒಂದು ನಿರ್ಮಾಪಕರು ಕಂಡಂತೆ ಸಿನಿಮಾ ಕಾಣಿಸಿರೋದು ತೆರೆ ಮೇಲೆ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ರಚೆ ಮತ್ತು ಸಣ್ಣದನಿ. ಸೊ ಎಲ್ಲೋ ಒಂದು ಕಡೆ ಸಮಾಜ ಅಂತ ಬಂದಾಗ ನೀವು ಎದುರು ಬಂದು ಮಾತಾಡ್ತೀರಾ ಈ ಸಮಾನತೆ ವಿಚಾರ. ಇಬ್ಬರು ಚರ್ಚೆಗಳು ಮಾತಾಡ್ಕೊಂಡು ಏನಾದ್ರು ಒಂದಷ್ಟು ಆಗಿದೆ ಸರ್ ಸಿನಿಮಾದಲ್ಲಿ. ಯಾವ್ದು ಸಮಾನತೆ ವಿಚಾರ ಆಗಿದೆ ಮಾಡಿದಾರೆ ಅಂತ ವಿಷಯಗಳು ಎಷ್ಟು ಸ್ಕ್ರಿಪ್ಟಲ್ಲ ಅವರಿಬ್ಬರು ಸೇರಿದಾಗ ಅದೇ ಒಂದು ಉಂಟು. ಈಗ ನಾನು ಸಿನಿಮಾಗೆ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದ್ರೂ ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ಸರ್, ನಿಮ್ಮ ಕ್ಯಾರೆಕ್ಟರ್ ಜೊತೆಗೆ ರಾಜ್ ಶೆಟ್ಟರ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೈಲೆನ್ಸ್ ಆಗಿ ಅದರ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಅದು ಹೋಗ್ತಾ ಹೋಗುತ್ತೆ. ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತೋ ಹೀರೋ ಅಷ್ಟೇ ಮೇಳೈಸಾಗುತ್ತೆ.
ರಾಜ್ವಿ ಶೆಟ್ಟರ್ ವಿಲನಿಸಂ ಬಗ್ಗೆ ಏನ್ ಹೇಳ್ತೀರಿ ಸರ್, ಹೇಗೆ ಅನ್ಸುತ್ತೆ ನಿಮ್ಗೆ? ನಾವು ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ರಾಜ್ವಿ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ, ನಾವು ಎಲ್ಲರೂ ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿರುವಂಥ ಸಮಾನತೆ ಅದು ಯಾವಾಗಲೂ, ನೀವು ಮಾಡಿ ನಾನು ಮಾಡ್ತೀನಿ. ಸಿನಿಮಾದ ಎಮೋಷನಲ್ ಪಾಯಿಂಟ್ ಅಂದ್ರೆ ಮಗಳು ಮತ್ತೆ ಉಮಾಶ್ರೀ ಅಮ್ಮ ಅವ್ರದ್ದು ಪಾತ್ರ ಹೌದು. ತುಂಬಾ ಅದ್ಭುತ ಮಾಡಿದ್ರು. ಮೊದಲ ಸಿನಿಮಾ ಕನ್ಸಲ್ಲ ರೈತಾನೆ ಅವರು ಮಾತಾಡಿ ತುಂಬಾ ಅದ್ಭುತವಾಗಿದೆ ಪಾತ್ರ. ಥ್ಯಾಂಕ್ ಯು, ಖುಷಿ ಆಗ್ತಾ ಇದೆ ಸರ್, ತುಂಬಾ ಖುಷಿ ಆಗ್ತಿದೆ. ಜಾಸ್ತಿ ಮಾತಿಲ್ಲ ನಂದಿರೋದೇನು ಕಳೆದೋಗಿದ್ದೀನಿ. ತಂದೆ ಹೋರಾಟ ಸಿನಿಮಾದಲ್ಲಿ ನೋಡಿದ್ರೆ ನಿಜ ಜೀವನದಲ್ಲೂ ನೋಡಿದ್ದೀರಾ? ಖುಷಿ ಆಗ್ತಾ ಇದೆ ಸರ್. ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ. ಸುಮ್ಮನೆ ಗಾಂಧಿನಗರದಲ್ಲಿ ರೈಟ್ಸ್ತಾ ಇರ್ತಾರೆ ವೆಟ್ರಿಮಾರನ್ ಅಂತ, ಕನ್ನಡದ ವೆಟ್ರಿಮಾರನ್ ಅಂತಾನೆ ಮಾಡ್ತಾ ಇದ್ರೆ ಸಿನಿಮಾಗಳನ್ನ. ಆ ಲೈನಪ್ ಅಲ್ಲಿ ಆಕ್ಚುಲಿ ತುಂಬಾ ಒಳ್ಳೆ ಆಶಯ ಸರ್. ಸ್ವಲ್ಪ ಜೋರ್ ಮಾತಾಡ್ಬೇಕು. ಗಟ್ಟಿಯಾಗಿ ಮಾತಾಡ್ಬೇಕು ಈಗ. ಸಿನಿಮಾ ಸ್ಟೈಲೇ ಆಗಿದೆ ಸರ್. ಫಸ್ಟ್ ಸಿನಿಮಾ ಇಂದ ಅಂದೇನಿಲ್ಲ, ಎಲ್ಲ ನಮ್ಮ ನಟರದ್ದು. ಹಾ ಹಾ ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡಿದೆ ಎಲ್ಲ ಅಷ್ಟೇ. ಅನ್ಕೊಂಡೆ ಅವರು ನಾನೇನು ಮಾಡಿಲ್ಲ ಅಂತ. ಇಲ್ಲ ನನಗೆ ಎಲ್ಲರೂ ಸಪೋರ್ಟ್ ಅಂದರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಡೈಲಾಗ್ ರೈಟ್ರು ಮಾಸ್ತಿ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು ಎಲ್ಲರೂ. ಒಂದು ಸಣ್ಣ ಪಾತ್ರ ಕೂಡ ಅದು ನಾನು ಲೆಕ್ಕ ಅಂತ ಭಾವಿಸ್ತೀನಿ. ಮತ್ತು ಏನು ಕೇಳಿದ್ರು ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವ್ ಹೆಡ್ ಸುಧಾಕರ್ ಅಂತ ಅವ್ರು ನನ್ನ ಫ್ರೆಂಡ್, ಅವ್ರ ಜೊತೆಗಿದ್ರು. ಸೊ ಈ ಟೀಮ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ನನಗೆ ಎಲ್ಲ ಅವ್ರಿಗೆ ಕೊಡ್ತೀನಿ. ಹಾಂ, ಅವ್ರದ್ದು ಒಂದು ಪಂಚ್ ಅಂದರೆ ಪಂಚೆ ಅಂತ. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟ್ರಿಗೆ ಸೇರ್ಬೇಕು ಸರ್. ನಾವಿಬ್ಬರು ಕಲಾವಿದರು ಇಲ್ಲಿ, ಇವರೆಲ್ಲ ಸೇರಿ ನನಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕು. ಅವಾಗ ಜಡೆ ಸರ್, ನೀವು ಸಾಮಾನ್ಯವಾಗಿ ನಿಮ್ಮ ಸಿನಿಮಾಗಳು ಬಂದಿರೋ ಸಿನಿಮಾ ಗುರು ಶಿಷ್ಯರಾಗಿರ್ಬೋದು ಅಥವಾ ಕಾಟೇರ ಕತೆ ಬರೆದಿರೋದು ಇದಾಗಿರ್ಬೋದು, ಈಗಿನ ಸಿನಿಮಾನ ಆಗಿರ್ಬೋದು, ಸಾಮಾನ್ಯ ಸಮಾಜದಲ್ಲಿ ನಡೀತಿರುವಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಹಿಂದೆ ನಡೆದಂಥ ಈಗಿರುವಂಥ ಜೀವಂತ ಸಿನಿಮಾ ಅಂದರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ತಗೊಂಡೋಗ್ಬೇಕು, ವಿಚಾರಗಳನ್ನ ತಗೊಂಡೋಗ್ಬೇಕು ಅನ್ನೋದು ನನ್ನ ಪ್ರಕಾರ. ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ. ಬರೀ ಮನೋರಂಜನೆ ಅಲ್ಲ, ಅದ್ರ ಜೊತೆಗೆ ಕೆಲವು ವಿಚಾರಗಳು, ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಇವಾಗ ಅಂದರೆ ಕಾಸ್ ತುಂಬ ಆಲೋಚನೆ ಮಾಡ್ತೀನಿ. ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಹೀರೋ ನನಗೇನು ಅಷ್ಟು ಅನ್ಸಲ್ಲ. ಒಂದು ಕಾಸ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ. ಸೊ ನನ್ನ ಪ್ರಕಾರ ನಾನು ಮುಂದೆ ಹೋಗ್ಬೇಕಾ? ಏನು ಹೇಳ್ಬೇಕು ನಾನು? ನನ್ನ ಏನು ಮಾತಾಡೋಕ್ಕಿಲ್ಲ. ಥ್ಯಾಂಕ್ ಯು ಸೊ ಮಚ್. ಸೊ ಥ್ಯಾಂಕ್ ಯು. ಈ ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಸೊ ಅದೇ ನಾವು ಎಸ್ಪೆಷಲಿ ವಿಜಯ್ ಸರ್ ಇರ್ಬೋದು, ಜಡೇಶ್ ಸರ್ ಇರ್ಬೋದು, ನಾವೆಲ್ಲ ಮಾತಾಡೋದು ಒಂದೇ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನು ಯಾವ ರೀತಿ ಮಾಡೋಣ, ಇನ್ನು ಮುಂದೆ ಕೂಡ ಯಾವ ರೀತಿ ಸಪೋರ್ಟ್ ಮಾಡೋಣ. ಸೊ ನನಗೆ ಖುಷಿಯಾಗಿದೆ ಏನಂದರೆ ಈ ಸಿನಿಮಾದೊಂದು ಭಾಗ ಆಗಿದ್ದರಿಂದ ಈ ಸಿನಿಮಾಗೆ ಏನೋ ವ್ಯಾಲ್ಯೂ ನನಗೆ ಆ್ಯಡ್ ಮಾಡೋಕ್ಕಾಯ್ತು ಅನ್ನೋ ಖುಷಿ ನನಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಜಡೇಶ್ಗೂ, ಪ್ರೊಡ್ಯೂಸರ್ಸ್ಗೂ ಎಲ್ರಿಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಆ ಮಟ್ಟಿಗೆ ಕ್ರೂರವ್ರು ನಡೆಸೋದು ಎಷ್ಟು ಕಷ್ಟ ಆಯ್ತು ಸರ್? ನಾನು ಮನುಷ್ಯರು ಕ್ರೂರಿ ಸರ್, ನಾನು ಕೂಡ ಕ್ರೂರಿನೇ. ಅದಕ್ಕೆ ಸಂವಿಧಾನ ಬೇಕು ಅಂತ ತಣ್ಣಗಿಡ್ಸೋದಕ್ಕೆ. ಹೌದು, ಕಷ್ಟ ಆಗಿಲ್ಲ, ಬಹಳ ಖುಷಿ ಆಯಿತು. ಸೊ ಮಂಜು ಅಂತ ಒಬ್ಬ ನಮ್ಮ ಹುಡುಗ ಇದ್ದ, ಅವ್ನು ಕಲಿಸ್ದ. ಜೊತೆಗೆ ನನಗೆ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಯಾವ ಭಾಷೆ ಆದರೂ ಕೂಡ ಅದು ಕಲಿಬೇಕು, ಅದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಮಂಗಳೂರು ಇದ್ಬೇಕಾದ್ರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ಬರು ಅದನ್ನು ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು. ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಆ ಭಾಷಿಗನಿಗೆ ಅದು ಅನಿಸ್ಬಾರ್ದು, ನೋವಾಗಬಾರ್ದು. ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ. ಸೊ ಬಟ್ ಆರ್ಟಿಸ್ಟ್ಗಳು ಇದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಮಾಡೋಕ್ಕಾಯ್ತು, ಈಸಿ ಆಯಿತು. ನಿಮ್ಮ ರಾ ಆಕ್ಟಿಂಗ್ ಅನ್ನ ಗರುಡಗಮನ ಋಷಿವಾದ ಸಿನಿಮಾದಲ್ಲಿ ನೋಡಿದ್ವಿ. ಹೌದು. ಅಂದ್ರೆ ಈ ತರದಲ್ಲಿ ಒಂದು ವೈಲೆನ್ಸ್ ವಿಲನಿಸಮ್ ಇದು ಹೇಗೆ ಪ್ಲಾನ್ ಮಾಡ್ಕೊಂಡಿದೆ ಸರ್? ಲುಕ್ ವೈಸ್ ಅಲ್ಲಿ ಚೇಂಜ್ ಮಾಡಿದ್ದು ಜಡೇಶ್ ಹೇಳಿದಾಗ. ಹೌದೌದೌದು, ಲುಕ್ ವೈಸೆಲ್ಲ ಅವ್ರು ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಈ ಎಲಡಿಕೆ, ಸಿಗರೇಟು, ಸೊ ಅದೆಲ್ಲ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋದೆ. ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಈ ಥರ ಮಾಡ್ತೀನಿ, ಮ್ಯಾನರಿಸಮ್ ಈ ಥರ ಮಾಡ್ತೀನಿ. ಅವ್ರು ಕೆಲವು ಸಲ ಏನಾದರೂ ಸೀನ್ ಇಂಟೆನ್ಷನ್ ಹೇಳ್ತಾ ಇದ್ರು. ಒಂದು ಮಿರರ್ ಮುಂದೆ ಒಂದು ಸೀನ್ ಇದೆ, ಆ ಸೀನ್ ಅವರು ತುಂಬ ಆಕ್ವರ್ಡ್ ಆಗಿ ಹೇಳಿದ್ರು, ಅದು ಮಾಡ್ಬೋದಾ ಸರ್, ಅದು ಸ್ವಲ್ಪ ಹಂಗೆ ಸರ್, ಅದು ಹಿಂಗೆ ಮಾಡ್ಬೋದು ಅಂತ ಮಾಡಿದೆ. ಬಟ್ ಏನೋ ಆಕ್ವರ್ಡ್ ಆಯ್ತಾ? ಓಕೆ, ನೀವೆಲ್ಲ ಪರ್ಸನಲ್ ಆಗಿ ಹೆಂಗೆ ಎಂಜಾಯ್ ಮಾಡೋದು ಸಿನಿಮಾ? ನೀವೆಲ್ಲ ನಾವೆಲ್ಲ ತುಂಬ ಜವಾಬ್ದಾರಿಯುತ
ಸ್ಥಾನದಲ್ಲಿದ್ದೀರಾ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು, ನಿಮ್ಗೇನು ಅನ್ಸುತ್ತೆ ಸಮಾನತೆ ಬಗ್ಗೆ ನಾವು ಮಾತಾಡಿದಾಗ? 100% ಬೇಕಿತ್ತು ಸರ್ ಈ ಸಿನಿಮಾ. ಥ್ಯಾಂಕ್ ಯು. ಈ ಮೂಮೆಂಟಲ್ಲಿ ಬೇಕಿತ್ತು. ಥ್ಯಾಂಕ್ ಸರ್ ಇನ್ನೊಂದಂದ್ರೆ ಆ ಕಡೆ ಕತೆ ವಿಚಾರದಲ್ಲಿ ವಿಜಯ್ ಸರ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ, ಈ ಕಡೆ ನೀವು ರಾಜೀವ್ ಶೆಟ್ಟರು ಕೂಡ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ ಸಿನಿಮಾಗಳ ಕತೆ ವಿಚಾರ ಬಂದು. ಅದ್ರ ಜೊತೆಗೆ ಈ ಜಡೇಶ್ ಸೇರ್ಕೊಂಡಿದ್ರು ಸರ್ ನಿಮ್ಮಿಬ್ಬರ ಜೊತೆಗೆ, ಅವ್ರ ಕತೆ ಹೇಳುವಂಥದ್ದು ಅಥವಾ ಕಥೆಯನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಿಮ್ಗೆ ಹೇಗೆ ಅನಿಸ್ತದೆ? ಚೆನ್ನಾಗಿದೆ ಸರ್, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದಾಗೆ ಮಾಡಿದ್ದು. ಸೊ ಸರ್, ಪ್ರತಿ ಸಿನಿಮಾ ಕೂಡ ಕನ್ನಡದಲ್ಲಿ ಒಂದು ಅವಕಾಶ ಸರ್ ನಮಗೆ. ಅಂದರೆ ಎಲ್ಲ ಸಿನಿಮಾಗಳು ಒಂದು ಸಿನಿಮಾಗಳಲ್ಲ, ಒಂದು ಅವಕಾಶ ಏನೋ ಒಂದು ಸಾಧಿಸೋದಕ್ಕೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಆ ಪರಿಸ್ಥಿತಿಲಿದೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ನಮ್ಮ ಬೆಸ್ಟ್ ಕೊಟ್ಟರೆ ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಾಗೆ. ಸೊ ನಾವೆಲ್ಲರೂ ಕೂಡ ಅದನ್ನು ಪ್ರಯತ್ನ ಪಟ್ವಿ ಅಂತ ನಾನು ಈ ಸಿನಿಮಾದ ರಾಜೀವ್ ಶೆಟ್ಟರ್ಗೆ ವಿಲನ್ ರೋಲ್ಗಳು ಆಫರ್ಸ್ ಮಾಡಲ್ಲ ಸರ್, ವಿಲನ್ ಅಲ್ಲ, ಹಾಗಂತ ಹೀರೋನು ಅಲ್ಲ, ಪಾತ್ರಗಳನ್ನು ಮಾಡ್ತೀನಿ. ಇದ್ರಲ್ಲಿ ಪಾತ್ರ ನಾನು ಅದು ಟೈಪ್ ಕಾಸ್ಟ್ ಮಾಡೋದು ಅದೇ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಲಿ ನನಗೆ ಅದೇ ಬೇಜಾರಾಗುತ್ತೆ. ಯಾರೋ ಒಬ್ಬರು ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಒಬ್ಬ ಬಹಳ ದೊಡ್ಡ ನಟ, ಅವರು ಗರುಡ ಗಮನ ಮಾಡಿದ್ಮೇಲೆ ಅವ್ರ ತಂದೆ ಪಾತ್ರ ತಪ್ಪಿ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ. ಅದು ಗ್ರೇಟ್ ಆರ್ಟಿಸ್ಟ್ಗಳಿದ್ದಾರೆ, ನಾವು ಟೈಪ್ ಕಾಸ್ಟ್ ಮಾಡಬಾರ್ದು. ಮಾಡಿದ್ರು ನಾನು ಮಾಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಬರ್ತಾ ಇದೆಯಲ್ಲ 6ನೇ ತಾರೀಕು ರಕ್ಕಸಪುರದವರು. ಹಾಂ, ಅದು ಬಿಟ್ಟು ಆಮೇಲೆ ಹೇಳ್ತೀನಿ. ನಿರ್ಮಾಪಕ ಬನ್ನಿ ಸರ್, ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ. ಯಾವುದು ಇಲ್ಲ ಎಲ್ಲ ಸಿನಿಮಾ ಬಂದಾಗ ಒಂದು ಗ್ಯಾಪ್ ಇಟ್ಕೊಂಡು ಎಲ್ಲ ಬಂದಾಗ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲಾಂದರೆ ಆಡಿಯನ್ಸ್ ಡಿವೈಡ್ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಒಂದು ಫೇಲ್ಯೂರ್ ಆಗ್ಬೋದು, ಒಂದು ಸಕ್ಸಸ್ ಆಗ್ಬೋದು, ಅಥವಾ ಎರಡೂ ಸಕ್ಸಸ್ ಆಗ್ಬೋದು. ಸಿನಿಮಾದ ಗೆಲ್ಲೋ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಇಂಥದ್ದೊಂದು ಕತೆಗೆ ಡೈಲಾಗ್ ಬರುತ್ತೆ, ಇವತ್ತು ಎಲ್ಲರ ಮನಸ್ಸಲ್ಲಿ ಉಳಿಯುವಂಥ ಡೈಲಾಗ್ಗಳಿದೆ ಈ ಸಿನಿಮಾ. ಹೇಗೆ ಅನಿಸ್ತು ನಿಮಗೆಲ್ಲ? ಸಿನಿಮಾ ಇಷ್ಟ ಆಯ್ತಾ? ತುಂಬ ಖುಷಿ ಆಗ್ತದೆ ನಿಮ್ಮ ರೆಸ್ಪಾನ್ಸ್ ನೋಡಿ. ಜಡೇಶ್ ಅವ್ರ ನಿರ್ದೇಶನದಲ್ಲಿ ಲ್ಯಾಂಡ್ ಲಾರ್ಡ್ ಅನ್ನೋ ಚಿತ್ರ ಆ್ಯಕ್ಚುಲಿ ನನಗೆ ನನ್ನ ಪಾತ್ರ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಮಾಡಲಾ ಬೇಡವಾ ಅಂತ ಇತ್ತು ನನಗೆ. ಬಟ್ ಜಡೇಶ್ ಅವ್ರ ಮೇಲೆ ನಂಬಿಕೆ ಇತ್ತು. ಆ್ಯಂಡ್ ಇವಾಗಲೂ ಆ ಪದ್ಧತಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸುಮಾರು ವಿಷಯಗಳು ಫಿಲಮಲ್ಲಿ ತೋರಿಸಿದ್ರು, ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ನಡೆಯುವಂಥ ಇದು. ಆ್ಯಂಡ್ ಹೋಪ್ಫುಲಿ ಈ ಫಿಲಮ್ ಆದಮೇಲೆ ಕೆಲವೊಂದು ವಿಚಾರಗಳು ಬದಲಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ಐ ಆಮ್ ವೆರಿ 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 ಹ್ಯಾಪಿ ಜಡೇಶ್ ಸರ್ ಫಿಲಮಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ಆ್ಯಂಡ್ ದುನಿಯಾ ವಿಜಯ್ ಸರ್, ರಾಜ್ಬೀರ್ ಶೆಟ್ಟಿ ಅವ್ರ ಜೊತೆಲ್ಲ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು. ನಮ್ಮ ಪುಟಾಣಿ ಫಸ್ಟ್ ಫಿಲಮ್ ಅದು ಅದ್ಭುತವಾಗಿ ಮಾಡಿದ್ರು. ವೆರಿ 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 ನೈಸ್. ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಅಳಬೇಡಿ, ಮತ್ತೆ ಪ್ಲೀಸ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಒಂದು ಸಕ್ಸಸ್ ಕನ್ನಡ ಚಿತ್ರಕ್ಕೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗನ ಮೇಲೆ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಮಾತಾಡೋದಿಲ್ಲ ಇವತ್ತು ಅಂತ ತುಂಬ ಖುಷಿಯಾಗಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಡೇಶ್ ಸರ್, ನಮ್ಮ ನಿರ್ದೇಶಕರು, ಹಾಗೆ ಅಂಕಲ್ ಸತ್ಯಪ್ರಕಾಶ್ ಅಂಕಲ್ ಆ್ಯಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲಮ್ಸ್. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ, ಹಾಗೆ ನಮ್ಮ ನಿರ್ದೇಶಕರಿಗೆ. ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಬೇಕು. ಜಾಸ್ತಿ ಮಾತಿಲ್ಲ ಇವತ್ತು. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದಗಳು.